ಅನುಬಂಧ ತಿರುವು ತರುವ ರಾತ್ರಿ. ದರ್ಜಿನ್ ಜಮೀನ್ದಾರದ ಮನೆಯಲ್ಲಿ ಬಟ್ಟೆಗಳನ್ನು ಒಪ್ಪಿಸುತ್ತಿದ್ದಾಗ ಜಮೀನ್ದಾರದ ಹೆಂಡತಿ ತಕ್ಷಣವೇ ಸಂತೋಷಪಟ್ಟಳು. ನೀನು ಯಾವಾಗಲೂ ನನ್ನ ನಿರೀಕ್ಷೆಗಿಂತ ಮೇಲಾಗೆ ಹೊಲೆಯುತ್ತೀಯೆ ಎಂದು ಅವರು ಹೇಳಿದರು. ಇಲ್ಲವೇನು ಅಕ್ಕ, ಇದು ನನ್ನ ಕೆಲಸ ಎಂದಳು ದರ್ಜಿನ್ ವಿನಮ್ರವಾಗಿ. ಅವರು ಅವಳಿಗೆ ಕೈಪಾಟಿಗೆ ಸಮರ್ಪಕವಾಗಿ ಹಣ ನೀಡಿದರು ಮತ್ತು ತುಪ್ಪದ ಬಣ್ಣದ ತಟ್ಟನೆಯ ತಟ್ಟೆಯೊಂದು ಸಹ ಕೊಟ್ಟರು. ಅದು ಅವರ ಮಕ್ಕಳಿಗೆ ಹೊಲಿಸಲಿದ್ದ ಹೊಸ ಬಟ್ಟೆಗಳಿಗಾಗಿ ಮಾದರಿಯಾಗಿ ಬಳಸಲು. ಮನೆಯತ್ತ ಹಿಂತಿರುಗುವ ಮಾರ್ಗದಲ್ಲಿ ದರ್ಜಿನ್ ಕೇಳಿದಳು, ಓ ದೇವರೇ, ಈಗ ನನಗೆ ಔಷಧಿಗೆ ಹಣ ಸಿಕ್ಕಿತು. ಆದರೆ ಈ ರಾತ್ರಿ ಇನ್ನೊಂದು ದಿವ್ಯ ಅನುಭವಕ್ಕೆ ಸಾಕ್ಷಿಯಾಗಬೇಕಿದೆ ಅನ್ನಿಸುತ್ತಿದೆ. ಸಂಚಾರ ಮಾಡುವಾಗ ದಟ್ಟ ಅಡವಿಯ ಒಂದು ಮಾರ್ಗದಲ್ಲಿ ತಬ್ಬಲಾಗಿ ಸುಮ್ಮನೆ ನಿಂತಿದ್ದ ಒಂದು ಯುವಕನನ್ನು ಅವಳು ನೋಡಿದಳು. ಅವನು ಬೆಳಗಿನ ನೋಟದಿಂದ ಹಿಂಬಾಲಿಸುತ್ತಿದ್ದ, ಬಟ್ಟೆ ಬದಲಾಗಿರುವುದು, ಕಣ್ಣುಗಳಲ್ಲಿ ನೋವಿನ ಛಾಯೆ. ಅವನು ಯಾರು? ಇಲ್ಲಿಯವರೆಗೆ ಕತೆ ಈ ರೀತಿಯಲ್ಲಿದೆ. ಮುಂದಿನ ಭಾಗವನ್ನು ಮುಂದುವರೆಸಬಹುದೇ? ಅಥವಾ ನೀವು ಇಷ್ಟಪಡುವ ರೀತಿಯಲ್ಲಿ ಕತೆಯನ್ನು ಬೆಳೆಸಬೇಕೆಂದು ಬಯಸುತ್ತೀರಾ? ಅಡವಿಯ ಆ ಅತಿಥಿ. ದರ್ಜಿನ್ ಅವನತ್ತ ನೋಟ ಹರಿಸಿದರು. ನೀನು ಏನಾದರೂ ಸಹಾಯ ಬೇಕೇ ಎಂದಳು. ಅವನ ಕಂಠದಲ್ಲಿ ನಡುಕವಿತ್ತು. ನನಗೆ ಕುಡಿಯಲು ನೀರೇ ಇಲ್ಲ, 2 ದಿನಗಳಿಂದ ತಿನ್ನಿಲ್ಲ ಎಂದನು ಆತ. ಅವನ ಉಡುಪು ಮೆಲಕುಟಿಯಲ್ಲಿತ್ತು, ಕಾಲು ಚಪ್ಪಲಿಗಳು ಹರಿದು ಹೋಗಿದ್ದವು. ದರ್ಜಿನ್ ತನಗಿದ್ದ ಬಟ್ಟೆಗೋಚಿಗಳ ಚೀಲವನ್ನೊಬ್ಬ ಪಕ್ಕವಿಟ್ಟು ಜೇಬಿನಲ್ಲಿ ಉಳಿದ ಹಣವನ್ನೆಲ್ಲ ಎಣಿಸಿದಳು. ಔಷಧಕ್ಕೆ ಇಡುವಿದ್ದ ಹಣದಿಂದ ಒಂದು ಭಾಗವನ್ನು ತೆಗೆದುಕೊಂಡು, ಬಾ, ಇಲ್ಲಿನ ಹತ್ತಿರ ಚಿಕ್ಕ ಹೋಟೆಲ್ ಇದೆ, ನೀನು ಅಲ್ಲಿ ತಿನ್ನು. ನಾನು ಇನ್ನು ಮುಂದೆ ನದಿಯ ತೀರದ ಮನೆಗೆ ಹೋಗಬೇಕು ಎಂದಳು. ಆ ಯುವಕನ ಕಣ್ಣುಗಳಲ್ಲಿ ಕೃತಜ್ಞತೆಯ ಅಲೆ ಹರಡಿತು. ನೀನು ದಾರಿ ತೋರಿದವನಂತೆ ಅನ್ನಿಸುತ್ತಿದೆ. ನಾನು ಇಲ್ಲಿಗೆ ಯಾಕೆ ಬಂದೆನೋ ಗೊತ್ತಿಲ್ಲ, ಆದರೆ ಈಗ ನನ್ನ ಜೀವನದಲ್ಲಿ ಹೊಸ ಬೆಳಕು ಕಾಣಿಸುತ್ತಿದೆ ಎಂದನು. ಆದರೆ ದರ್ಜಿನ್ ಹೋಗುವಷ್ಟರಲ್ಲಿ ಅವನು ಶಬ್ದವಿಲ್ಲದೆ ಗುಪ್ತವಾಗಿ ತನ್ನ ಚೀಲದ ಒಂದು ಬದಿಯಲ್ಲಿ ಏನೋ ಹಾಕಿದನು. ಇನ್ನೆಷ್ಟು ಮುಂದುವರಿಸಬೇಕು? ನೀವು ಬಯಸಿದ ರೀತಿಯಲ್ಲಿ ಕತೆಗೂ ತಿರುವು ಕೊಡುವೆ.